ಈ ಹಸರಿ ಬರುತ್ತಿರುವ 2022 ಶಾಸಕ ಚುನಾವಣೆಯಲ್ಲೇ ಮೋಸ್ಟ್ಲಿ ಮತ್ತು ಮರಳಿ ಗೆಲ್ಲುವ ಎಲ್ಲ ಸಾಧ್ಯತೆಗಳು ಲಕ್ಷ್ಮಣ ಸವದಿ ಅವರಿಗೆ ಅದ ಮತ್ತು ಕಾಗೆ ಅವ್ರಿಗೂ ಅದ. ಹೀಗಾಗಿ ಆದ್ರೆ ಲಕ್ಷ್ಮಣ ಸವದಿ ಅವರು ರಾಜಕೀಯವಾಗಿ ಬೆಳೆದು ಜಿಲ್ಲೆಯ ಮಟ್ಟದಲ್ಲೇ ನಮ್ಮ ಜಾರಕಿಹೊಳಿ ಸಹೋದರಿಗೆ ಬೇಡಾಗ್ಯದ ಅಥವಾ ಸತೀಶ್ ಅವ್ರಿಗೆ ಬೇಡಾಗ್ಯದ. ಯಾಕಂದ್ರೆ ಅವರು ಸರಿಯಾಗಿ ನಮಗೆ ಹೆಲ್ಪ್ ಮಾಡಲಿಲ್ಲ ಈ ಒಂದು MP ಎಲೆಕ್ಷನ್ದಲ್ಲೇ, ಅವ್ರ ಮಗಳ ಎಲೆಕ್ಷನ್ ಇದ್ದಾಗ ಇನ್ನೂ ಅನೇಕ ಆರೋಪಗಳಿದ್ದ ಅವ್ರು ನಮ್ಮ ವಿರೋಧ ಚರ್ಚೆ ಮಾಡ್ತಿರ್ತಾರೆ ಅವರು ಅಂತೇಳಿ. ಅದಕ್ಕಾಗಿ ಸತೀಶ್ ಅವರು ಒಂದು ವೇಳೆ ಟಿಕೆಟ್ ಮಂತ್ರಿಗಿರಿ ಕೊಡಿಸ್ತಾ ಹೋದ್ರೆ ನಿಶ್ಚಿತವಾಗಿಯೂ ನಮ್ಮ ಸೌದಿಯವರು ಕಾಂಗ್ರೆಸ್ಸಲ್ಲಿ ಉಳಿತಾರ ಅನ್ನೋದು ಇವತ್ತು ಎಲ್ಲರೂ ಕೇಳೋ ಪ್ರಶ್ನೆ. ಅದರಲ್ಲೂ ಅವ್ರ ಅಭಿಮಾನಿಗಳಂತೂ ನಮ್ಗೆ ಯಾವ ಪಕ್ಷದಲ್ಲಿ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಒಂದೇ ನಾಳೆ ಎರಡು ಮುಖಗಳು ಎಲ್ಲಿದ್ರು ಇರಲಿ, ನಮಗೆ ಅಧಿಕಾರ ಬೇಕು, ನಮ್ಮ ಕೆಲಸ ಆಗಬೇಕಾಗಿದೆ ಅನ್ನುವಂಥ ಮಟ್ಟಕ್ಕೆ ನಮ್ಮ ಸೌದಿಯವರು ಅವ್ರ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಅಂದರೆ ಇದರರ್ಥ ಎಕ್ಸ್ಪಾನ್ಷನ್ದಲ್ಲೇ ಸೌದಿಯವರಿಗೆ ಇದು ಮಂತ್ರಿಗಿರಿ ಕೊಡಲೇಬೇಕು ಅನ್ನುವಂಥದ್ದು ಒತ್ತಡದ. ಇದು ಯಶಸ್ವಿ ಆಗಿದ್ರೆ ಮೋಸ್ಟ್ಲಿ ಮುಂದಿನ 2 ವರ್ಷನೂ ಅದ್ರ ಜೊತೆ 2022 ಚುನಾವಣೆಯಲ್ಲೂ ಸಹಿತ ಕಾಂಗ್ರೆಸ್ ಜೊತೆ ಉಳ್ಕೋಬೋದು. ಮತ್ತು ಈಗ ಅವ್ರ ಮನಸ್ಸನ್ನು ಅಭ್ಯಾಸ ಮಾಡಿದಾಗ, ಎಷ್ಟೋ ಸಲ ಮಾತಾಡಿದ್ದನ್ನು ಗಮನಿಸಿದಾಗ ಸೌದಿಯವರಿಗೆ ಮರಳಿ ಹೋಗ್ಬೇಕಂತಿಲ್ಲ. ಬಟ್ ಇಲ್ಲಿದ್ದರೆ ಲಾಭ ಏನು ಅನ್ನುವಂಥದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಇದೇ ಕಾಲಕ್ಕೆ ರಾಜಕೀಯವಾಗಿಯೂ ತಮ್ಮನ್ನು ತಾವು ಗುರುತಿಸ್ಕೊಳ್ಳೋದು, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ತಮ್ಮನ್ನು ಗುರುತಿಸ್ಕೊಳ್ಳೋದು. ಮೊನ್ನೆ ನೋಡ್ರಿ ಕೇಂದ್ರೀಯ ವಿದ್ಯಾಲಯದ ಬಗ್ಗೆ ಸ್ಯಾಂಕ್ಷನ್ ಮಾಡಿಕೊಂಡು ಸಣ್ಣ ವಿಷಯ ಅಲ್ಲ,